Hey, who is that? ಎಕ್ಸ್ಕ್ಯೂಸ್ ಮೀ, Yes. ಮೇರಿ ಆಂಟಿ ಅವ್ರನ್ನ ನೋಡ್ಬೇಕಿತ್ತು. ಯಾಕೆ? ಒಳಗಡೆ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರು ನೋಡ್ಬೇಕು ಅದಕ್ಕೆ. No, visiting hours ಅಲ್ಲಿ ಬನ್ನಿ. ಅದನ್ನ ಕೇಳಕ್ಕೆ ನೀವ್ಯಾರು? ನಾನೇನಾ? ವಾರ್ಡನ್ ಉಣ್ಣಿ ಮೇರಿ. ನೋ, ಐ ಕಾಂಟ್ ಬಿಲೀವ್ ದಿಸ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. Oh, why? ನೀವು ಆಂಟಿ ಆಗೋಕ್ ಸಾಧ್ಯನೇ ಇಲ್ಲ. Look at you. You're so young. I'm sorry. ನೀವು ಮೇರಿ ಅಂತ ಗೊತ್ತಿದ್ದಿದ್ರೆ ನಾನು ಆಂಟಿ ಅನ್ನೋ ಪದನ ಯೂಸ್ ಮಾಡ್ತಾನೆ ಇರಲಿಲ್ಲ. Is it? Of course. ಏನ್ ಅಂದ, ಏನ್ ಚಂದ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಏಜು 16? No, 18. ಏಯ್, ಸುಳ್ಳು ಹೇಳ್ತಾ ಇದ್ದೀರಾ ನೀವು. 16. ಸರಿ, ನಿಜ ಹೇಳಿದೀನಿ. 17.5. ಅದೇ ಅನ್ಕೊಂಡೆ ನಾನು. ಹಾಗಾದ್ರೆ ನೀನ್ ನನ್ಕಿನ್ನ ಚಿಕ್ಕವಳು. ನೀನೇನಂತ ಕರೀಲಿ? എന്റെ ഭാഷയിലെ ചേച്ചി കരയോ? ചേച്ചി. ചേട്ടാ. ചേച്ചಿ. ಇನ್ಮೇಲೆ ಯಾರಿಗೂ ನಿನ್ನ ಆಂಟಿ ಅಂತ ಕರೆಯಕ್ ಬಿಡಬೇಡ. ಫೀಲ್ ಆಗುತ್ತೆ. It's an insult to me, you know. ಇದು ನಿನ್ನ ದೊಡ್ಡದನ. ചേച്ചി, ನಾನು ಒಳಗಡೆ ಹೋಗ್ಬೋದಾ? ವೈ ನಾಟ್? ಧಾರಾಳಮ ಹೋಗಬಹುದು. ಥ್ಯಾಂಕ್ ಯು ചേച്ചി. ಓಕೆ ಓಕೆ. ನೋಡಿ ಆಂಟಿ. ಡೋಂಟ್ ಕಾಲ್ ಮಿ ಆಂಟಿ, ಕಾಲ್ ಮಿ ಸಿಸ್ಟರ್. ಏನ್ ಹೇಳಿ ಅಂದ್ರೆ, ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜಿಪಣ್ತನ ಏನಾದ್ರು? ಏನಾಯ್ತು? ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ. ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನು ಸೊಪ್ಪು ಸೆದೆ ಸಾಂಬಾರು. ಅದ ಮಾವ, ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದರಿಂದ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ 2 ಗೊತ್ತಾ? ಭಗವಾನ್ ಚಂದೂರ್ ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನೊಬ್ಳೆ ಹಾಸ್ಟೆಲಿಗೆ ನಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟೆಲಪ್ಪ. ಆದ್ರೂ ಹುಡುಗಿನೊಬ್ಬಳೆ ಕಳ್ಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ಟು ಬರ್ತೀವಿ. ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂತಿದ್ದೀನಿ ನಾನು. ನಡಿ 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 ನಡಿ. ಅಕ್ಕ, ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗ ಹುಡುಗ ಹೇಗಿರ್ಬೇಕು? ಅಲ್ವೇ, ನೀನಿನ್ನೂ ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹೂ ಬಿಟ್ಟಾಯ್ತು. ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ. ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನು ಇಷ್ಟಪಟ್ರೆ ಮದುವೆ ಆಗ್ತೀನಿ. ಅಷ್ಟೇನಾ? ತರಲೆಗಳ ಸುಮ್ಮನೆ ತಲೆ ತಿಂತಾರೆ. ಏಯ್ ಮಾಮ, ನೀನ್ ಕ್ಯಾಡ್ಬರೀಸ್ ಕೊಡುವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ. ನೀವು ಹೊರಡಿ. ಗುಡ್ ನೈಟ್. ಬಾಯ್ ಬಾಯ್.
ನೋ ಡೌಟ್ ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ. ಬನ್ನಿ ಬನ್ನಿ, ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವಿನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ. ಯಜಮಾನ್ರೆ ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರಾಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಬಂದಿದ್ರಲ್ಲ. ಎಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ? ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಬಂದ್ರೆ ಕರ್ಕೊಂಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ. ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಏನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ, ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗೋ. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲು ಕೊಡೋ ಹೊಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳಸಿತ್ತು ಅಂತಲ್ಲ. ಹಾಗೆ ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋಗ್ ಮಾಡ್ಬಿಟ್ಟು. ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ? ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ಹೋಗಿ ನಿನ್ಗೆ ಹೇಳದ್ನಲ್ಲ, ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓಕೆ. ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಬಾರ್ಸಿ ಕೆಡುವ್ರಿ. ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡವನು. ಎಲ್ಲೋ ಹಾಳಾಗೋಗಿದ್ದೆ. ಮನೇಲಿ ಎಲ್ಲರೂ ಹುಡುಕ್ತಾರೆ. ನೀನು ಹುಡುಕದೆ ಏನ್ ಮಾಡ್ತಾರೆ? ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ? ಅದ್ ಸರಿ, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಕರ್ಕೊಂಡ್ ಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ಟಮಟೆ ಬಾರ್ಸೋರ್ನ, ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು, ಕರ್ಕೊಂಬಂದ್ಬಿಟ್ಟಿದ್ರಿ. ಇನ್ನೊಂದ್ ಹೇಳಿದ್ರು, ಬೆಂಕಿ ಹಾಕಕ್ ಹೇಳಿದ್ರು, ಹಾಕ್ಬಿಟ್ಟಿದೀನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೇನೆ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ. ಬಾರ್ಸೋದು ಟಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ. ಯಾರು ಶುಭ ನಡೆಯೋ ಮನೆ ಮುಂದೆ ಅಶುಭ ಹಾಕಿರೋದು? ತಿಮ್ಮರಾಯ, ಯಾರು ಅಂತ ಹೇಳು. ನೀನೇ ಅಂತ ಹೇಳು. ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ಸ್ವಲ್ಪ ಬರ್ಸ್ಲಾ? ಸಾಕು, ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ನೀನ್ ಅರ್ಥ ಮಾಡ್ತೀನಿ ಇವತ್ತು. ನಿನ್ನ ಜೀವ ನೋಡ್ತಲ್ಲ, ಇವತ್ತು ನಿನ್ನ ಹಾಳು ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಏನ್ ಹೇಳಿದ್ರೆ ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ? ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಯಾವ ಕಚಡ ನನ್ನ ಮಗ ಇವ್ರಿಗೆ ಸ್ವೀಟ್ ಆಗ್ತಾನ?
ಶುಗರ್ ಇದೆ ಅಂತ ಗೊತ್ತಿಲ್ಲ. ನಾನ್ ಸೆನ್ಸ್. ಅಯ್ಯ ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸರ್, ಈ ನನ್ನ ಮಗನ ಹತ್ರ ನೀವು ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ.